ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲತಾ, ಇದು ನನ್ನ ಚಾನಲ್ ಲತಾ ರಘು ವ್ಲಾಗ್ಸ್. ನೀವೀಗಾಗಲೇ ತಮ್ನೈಲಲ್ಲಿ ನೋಡಿರೋ ಹಾಗೆ ನಾನು ಹೇಗೆ ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟನ್ನ ರೆಡಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾನಿಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಮಾಮೂಲಿ ಎಲ್ಲರ ಮನೆಯಲ್ಲೂ ಇರುತ್ತಲ್ಲ ನೀರು ಕುಡಿಯೋ ಗ್ಲಾಸ್, ಅದೇ ಥರ ಗ್ಲಾಸಲ್ಲಿ ತೊಗೊಂಡು ನಾನು ಈಗ ಹುರಿಯೋಕ್ಕೆ ಅಂತ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನೂ ಒಂದು ಮೆಜರ್ಮೆಂಟಲ್ಲಿ ಹೇಳಬೇಕು ಅಂದರೆ 1 ಸೇರು ಅಕ್ಕಿ ಅಂತ ಅಂದ್ಕೊಳ್ಳಿ. ಅದು ಇವಾಗ ನಾವು ಚೆನ್ನಾಗಿ ಕೆಂಪು ಆಗೋ ಥರ ಹುರಿಬೇಕು. ನಾವು ಅಕ್ಕಿನ ಚೆನ್ನಾಗಿ ಹುರಿಬೇಕು. ಇದು ಈ ಥರ ತುಮಟ ಮಾಡೋಕ್ಕೆ, ಇಲ್ಲಾಂದರೆ ಅದು ತುಮಟ ನಮಗೆ ವೈಟಾಗಿ ಬರುತ್ತೆ, ಅದು ಚೆನ್ನಾಗಿರಲ್ಲ. ಹಸಿ ಅಕ್ಕಿ ತುಮಟ ಮಾಡೋದಾದರೆ ಆ ಥರ ಬಂದರೂ ಪರವಾಗಿಲ್ಲ. ಆದರೆ ನಾವು ಈಗ ಶಿವರಾತ್ರಿ ಹಬ್ಬಕ್ಕೆ ಹುರಿದು ಅಕ್ಕಿ ತುಮಟ ಮಾಡೋದಲ್ವ, ಅದಕ್ಕೋಸ್ಕರ ನಾವು ಅಕ್ಕಿನ ಚೆನ್ನಾಗಿ ಹುರ್ಕೊಬೇಕು. ಈಗ ಅಕ್ಕಿ ಹುರಿದಿರೋದು ರೆಡಿಯಾಗಿದೆ. ನಾನು ಈಗ ಎಳ್ಳನ್ನ ತೊಗೊಂಡಿದ್ದೀನಿ, ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಈ ಎಳ್ಳು ಕೂಡ ಅಷ್ಟೇ, ಈ ಚಿಟಪಿಟ ಅಂತ ಸೌಂಡ್ ಬರುತ್ತಲ್ಲ ಅಲ್ಲಿವರೆಗೂ ಹುರಿಬೇಕು. ನಾವು ಎಳ್ಳನ್ನ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿಯೋಕೆ ಹೋಗಬಾರ್ದು. ಮೀಡಿಯಮ್ ಫ್ಲೇಮ್ಗಿನ್ನೂ ಕಮ್ಮಿನೇ ಇಡಬೇಕು, ಇಲ್ಲಾಂದರೆ ಬೇಗ ರೋಸ್ಟ್ ಆಗೋಗುತ್ತೆ, ಬ್ಲ್ಯಾಕ್ ಆಗೋಗುತ್ತೆ ಎಳ್ಳು. ಅದಕ್ಕೆ ಮೀಡಿಯಮ್ಗಿನ್ನ ಕಮ್ಮಿ ಫ್ಲೇಮಲ್ಲಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿರಿ. ಕೆಲವು ಸತಿ ಲೋ ಫ್ಲೇಮಲ್ಲಿ ಇಟ್ಟರೂ ಅದು ಚಿಟಪಟ ಸೌಂಡ್ ಬರಲ್ಲ. ಅದಕ್ಕೆ ಮೀಡಿಯಮ್ಗಿನ್ನ ಕಮ್ಮಿನೂ ಅಲ್ಲ, ಜಾಸ್ತಿನೂ ಅಲ್ಲ, ಆ ಥರ ಇಟ್ಬಿಟ್ಟು ಹುರಿರಿ. ಆವಾಗ ತುಂಬ ಅದು ಚೆನ್ನಾಗಿ ಚಿಟಪಟ ಅಂತ ಸೌಂಡ್ ಬರುತ್ತೆ. ಈ ಥರ ಎಳ್ಳು ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಮತ್ತೆ ಬೇರೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ, ಇಲ್ಲ ಅದರಲ್ಲೇ ಬಿಟ್ಬಿಟ್ರೆ ಎಳ್ಳೆಲ್ಲ ಬ್ಲ್ಯಾಕ್ ಆಗುತ್ತೆ. ಮತ್ತು ಈಗ ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ. ನೋಡಿ, ಕಡಲೆ ಬೀಜ ಥರನೇ ಇದು ಕಲ್ಲು ಹೇಗಿದೆ ಅಂತ ನಾವು ಹುಷಾರಾಗಿ ನೋಡಿ ತಕ್ಕೊಬೇಕು. ಸೇಮ್ ಅದೇ ಥರ ಕಾಣುತ್ತೆ. ಜೊತೇಲಿ ಹಾಕಿ ನೋಡಿದಾಗ ಕಡಲೆ ಬೀಜನೇನೋ ಅಂತ ಅಂದ್ಕೊಂಡು ನಾವು ಬೇಗ ನೋಡಿಬಿಡ್ತೀವಿ. ಹುಷಾರಾಗಿ ನೋಡಿದಾಗಲೇ ಗೊತ್ತಾಗೋದು ಅದು ಕಡಲೆ ಬೀಜ ಅಲ್ಲ, ಕಲ್ಲು ಅಂತ. ಈಗ ನಾನು ಹೇಗೆ ಹುರಿಯೋದು ಅಂತ ನೋಡೋಣ ಬನ್ನಿ. ಇವಾಗ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಾವು ಕಡಲೆ ಬೀಜ ಹುರ್ಕೊಬೇಕು. ಜಾಸ್ತಿ ಹೈ ಫ್ಲೇಮ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಹುರಿದು ಮೇಲೆ ರೋಸ್ಟ್ ಆಗಿರುತ್ತೆ, ಒಳಗಡೆ ಅದು ರೋಸ್ಟ್ ಆಗಿರಲ್ಲ, ಹಸಿ ಥರ ಇರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಹುರ್ಕೊಬೇಕು. ಈ ಥರ ಆಗಿದ್ದರೆ ಅದು ಕಡಲೆ ಬೀಜ ಕರೆಕ್ಟಾಗಿ ಆಗಿರುತ್ತೆ, ನಮ್ಗೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಅರ್ಧ ಹುರಿದ್ರೆ ಚೆನ್ನಾಗಾಗಿರಲ್ಲ. ಇವಾಗ ಇದು ಕರೆಕ್ಟಾಗಿ ಆಗಿದೆ. ಈಗ ನಾವು ಇದನ್ನು ಆರ್ಕೊಳೋಕ್ಕೆ ಬಿಡೋಣ. ಕಡಲೆ ಬೀಜ ಆರ್ಕೊಂಡ್ಲಿ ನಾವು ಸಿಪ್ಪೆ ಎಲ್ಲ ತಕ್ಕೊಬೇಕು. ಅದಕ್ಕಿಂತ ಮುಂಚೆ ಇವಾಗ ನಾವು ಅಕ್ಕಿನ ಮಿಲ್ಗೆ ಹಾಕ್ಸ್ಕೊಂಬರ್ಬೇಕು. ಅಕ್ಕಿ ಮಿಲ್ಗೆ ಹಾಕ್ಸ್ಬೇಕಾದ್ರೆ ನೀವು ಇದಕ್ಕೆ ಏಲಕ್ಕಿನ ಹಾಕ್ಕೊಳ್ಳಿ, ಆವಾಗ ಅದ್ರ ಜೊತೆಗೆ ಮಿಕ್ಸ್ ಆಗಿ ಬರುತ್ತೆ. ಅಕ್ಕಿ ಚೆನ್ನಾಗಿ ನೀವು ನುಣ್ಣಗೆ ಪೌಡರ್ ಮಾಡಿಸ್ಬೇಕು, ಇಲ್ಲಾಂದರೆ ತೊಮಟ ಒಂಥರ ರವೆ ಥರ ಮರಳು ಥರ ಚೆನ್ನಾಗಿ ಬರೋಲ್ಲ. ಪೂರ್ತಿ ಅಕ್ಕಿ ನೈಸಿಗೆ ಮಿಲ್ ಮಾಡಿಸ್ಕೊಂಬನ್ನಿ, ಆವಾಗ ತೊಮಟ ಚೆನ್ನಾಗಿರುತ್ತೆ. ಈ ಥರ ಆಗಿದ್ರೆ ಅದು ಕರೆಕ್ಟಾಗಿ ಆಗಿದೆ ಅಂತ. ಈ ಥರ ಚೆನ್ನಾಗಿ ಹುರ್ಕೊಳ್ಳಿ. ಬ್ಲ್ಯಾಕ್ ಅದೇನು ಜಾಸ್ತಿ ರೋಸ್ಟ್ ಏನಾಗಿಲ್ಲ. ತೊಮಟ ಈ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಕಲರೆಲ್ಲ ಚೆನ್ನಾಗಿರುತ್ತೆ. ಈಗ ಮಿಲ್ ಹಾಕ್ಸ್ಕೊಂಬಂದ್ಮೇಲೆ ನಾನು ಇದನ್ನೆಲ್ಲ ಪೌಡ್ರ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ತೋರಿಸ್ತೀನಿ. ಈಗ ಅದು ಕಡಲೆ ಬೀಜನ ನಾವು ಸಿಪ್ಪೆ ತಕ್ಕೊಳ್ಳೋಣ. ಕಡಲೆ ಬೀಜ ಆರಿದ್ಮೇಲೆ ಸಿಪ್ಪೆನ ಕ್ಲೀನಾಗೆಲ್ಲ ತಗೊಳ್ಬೇಕು. ಇದರಲ್ಲೇನು ಎಳ್ಳು ಬೆಲ್ಲ ಥರ ಒಂದರಲ್ಲೂ ಕಡಲೆ ಬೀಜದಲ್ಲಿ ಸಿಪ್ಪೆ ಇರೋ ಥರ ಮಾಡೋಂಥ ಅವಶ್ಯಕತೆ ಏನಿಲ್ಲ. ಮಿಕ್ಸಿ ಮಾಡ್ತೀವಲ್ಲ ನಾವು, ಸ್ವಲ್ಪ 1-2 ಮಿಕ್ಸ್ ಆದರೆ ಪರವಾಗಿಲ್ಲ. ಇವಾಗ ಚೆನ್ನಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಸಿಪ್ಪೆ ಎಲ್ಲ ತೆಗೆದು. ಈಗ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಕರೆಕ್ಟಾಗಿ ಅರ್ಧ kg ಕಡಲೆ ಬೀಜ ತೊಗೊಂಡಿದ್ದೀನಿ ನಾನು. ಅರ್ಧ kg ಕಡಲೆ ಮತ್ತು 250 ಗ್ರಾಮ್ ಎಳ್ಳು ತೊಗೊಂಡಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಕ್ವಾಂಟಿಟಿ ತೊಗೊಳ್ಳಿ. 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಒಂದು 5 ಏಲಕ್ಕಿ ಹಾಕಿದ್ದೀನಿ. ಈಗ ನಾನು ಕಡಲೆ ಮತ್ತು ಕಡಲೆ ಬೀಜ ಎರಡೂ ಮಿಕ್ಸ್ ಮಾಡಿ ಪೌಡರ್ ಮಾಡ್ಕೊತೀನಿ. ಯಾಕೆ ಅಂದರೆ ಕಡಲೆ ಬೀಜದಲ್ಲಿ ಆಯಿಲ್ ಕಂಟೆಂಟ್ ಇರೋದ್ರಿಂದ ನಾವು ಮಿಕ್ಸಿ ಮಾಡೋಕ್ಕೆ ಹೋದರೆ ಅದು ಪೂರ್ತಿ ಪೇಸ್ಟ್ ಥರ ಆಗೋಗುತ್ತೆ, ಪೌಡರ್ ಥರ ಆಗೋಲ್ಲ. ಅದಕ್ಕೋಸ್ಕರ ಎರಡೂ ಮಿಕ್ಸ್ ಮಾಡಿಕೊಂಡ್ರೆ ನಮ್ಗೆ ಅಷ್ಟೊಂದು ಪೇಸ್ಟ್ ಥರ ಬರೋಲ್ಲ. ಕಡಲೆ ಮತ್ತು ಕಡಲೆ ಬೀಜ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಪುಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಇವಾಗ ಈ ಥರ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಕಡಲೆ ಬೀಜ ಮತ್ತು ಕಡಲೆ ಆಗಾಗಿ ಇರೋ ಥರನೂ ತರಿಯಾಗಿ ಪೌಡ್ರ್ ಮಾಡ್ಕೊಬಹುದು, ಅದು ಕೂಡ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ನಾವು ಇದೇ ಥರ ಮಾಡೋದು, ನುಣ್ಣಗೆ ಪುಡಿ ಮಾಡ್ಕೊತೀವಿ.
ನುಣ್ಣಗೆ ಪುಡಿ ಮಾಡಿಕೊಂಡ್ರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೆ ಆ ಥರ ಬೇಕಾದರೆ ಆ ಥರನೂ ಮಾಡ್ಕೊಳ್ಳಿ. ಈಗ ಬಂದು ಕಡಲೆ ಜೊತೆ ನಾನು ಎಳ್ಳು ಹುರಿದಿಟ್ಕೊಂಡಿದ್ನಲ್ಲ ಅದರಲ್ಲಿ ಅರ್ಧ ಹಾಕ್ತಾಯಿದ್ದೀನಿ ಎಳ್ಳು. ಅರ್ಧ ಹಾಕಿ ಪೌಡರ್ ಮಾಡ್ಕೊತಾ ಇದ್ದೀನಿ. ಇನ್ನು ಅರ್ಧನ ನಾವು ಪೂರ್ತಿ ಪುಡಿ ಮಾಡ್ಕೊಳೋದು ಬೇಡ. ಹಾಗೆ ಒಂದು ಸತಿ ಪಲ್ಸ್ ಮೋಡಲ್ಲ ಇಟ್ಟು 1-2 ಸತಿ ಮಿಕ್ಸಿನ ಆನು ಆಫು ಮಾಡಿಬಿಟ್ರೆ ಸುಮ್ಮನೆ ಅರ್ಧ ಅದು ಪೌಡರ್ ಆಗಿರುತ್ತೆ. ಆವಾಗ ನಮಗೆ ತೊಮಟದಲ್ಲಿ ಕಾಣಿಸ್ತಾ ಇರುತ್ತೆ ಎಳ್ಳು, ಅದು ನೋಡೋಕ್ಕಿಂತ ಚೆನ್ನಾಗಿರುತ್ತೆ. ಬಾಯಿಗೆ ಆವಾಗ ಎಳ್ಳಿಂದೇ ಫ್ಲೇವರ್ ಸಿಗುತ್ತೆ ನಮಗೆ. ಎಳ್ಳದು ಆ ಥರ ಅರ್ಧ ಹುರಿದ್ರೆ ಇದನ್ನು ನೋಡಿ ಆ ಥರ ಮಾಡ್ತಾಯಿದ್ದೀನಿ ಲಾಸ್ಟ್ಗೆ ಹಾಕ್ಕೊಂಡು ನಾನು. ಈ ಥರ ಅರ್ಧ ಪುಡಿ ಆಗಿರಬೇಕು, ಅರ್ಧ ಹಾಗೇ ಇರಬೇಕು. ಈ ಥರ ಎಳ್ಳನ್ನ ಪುಡಿ ಮಾಡ್ಕೊಳ್ಳಿ ನೀವು. ಈಗ ಇದನ್ನೆಲ್ಲ ಪೂರ್ತಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಮಿಲ್ಲಿಗೆ ಹಾಕ್ಸ್ಕೊಂಬಂದಿರೋಂಥ ಹುರಿದಿರೋ ಅಕ್ಕಿ ಮತ್ತು ಕೊಬ್ಬರಿ ಕೂಡ ಇದಕ್ಕೆ ನಾವು ಆ್ಯಡ್ ಮಾಡಬೇಕು. ನಾನು ಈ ಕ್ವಾಂಟಿಟಿಗೆ 3 ಕೊಬ್ಬರಿನ ತುರ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ದೊಡ್ಡ ಸೈಜಿಂದೇ 3 ಕೊಬ್ಬರಿನ ನಾನು ತುರಿದು ಇಟ್ಕೊಂಡಿದ್ದೀನಿ. ಈಗ ಬಂದು ಅಕ್ಕಿ ಮಿಲ್ಲಿಗೆ ಹಾಕ್ಸ್ಕೊಂಬಂದಿರೋದು ಈಗ ರೆಡಿಯಾಗಿದೆ. ಈ ಥರ ನಾವು ಪೂರ್ತಿ ನುಣ್ಣಗಾಗೋ ಥರ ಅಕ್ಕಿನ ಮಿಲ್ ಮಾಡಿಸ್ಕೊಂಬರ್ಬೇಕು. ಈಗ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಹಬ್ಬಕ್ಕೆ 2 ದಿವಸ ಮುಂಚೆನೇ ಈ ಥರ ರೆಡಿ ಮಾಡಿ ಇಟ್ಕೊಬಹುದು. ರೆಡಿ ಮಾಡಿ ಎತ್ತಿಟ್ಕೊಬಹುದು. ಕೊಬ್ಬರಿನ ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ಆದರೆ ಜಾಸ್ತಿ ದಿವಸ ನೀವು ಇಡ್ತೀರಾ ಕೊಬ್ಬರಿನ ಆ್ಯಡ್ ಮಾಡಿ ಅಂದರೆ ಅದು ಚೆನ್ನಾಗಿರೋಲ್ಲ. ನೀವೇನು ಮಾಡಬೇಕು ಗೊತ್ತಾ, ಕೊಬ್ಬರಿ ನೀವು ಯಾವಾಗ ಉಂಡೆ ಕಟ್ಟೋಕ್ಕೆ ಹೋಗ್ತೀರಾ ಆವಾಗ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೀವು ಫಸ್ಟೇ ಹಾಕಿ ಒಂದು 10 ದಿವಸ 15 ದಿವಸ ಇಡ್ತೀನಿ ಆಮೇಲಿಂದ ಮಾಡ್ತೀನಿ ಅಂತಂದರೆ ಅದು ಕೊಬ್ಬರಿ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬೂಸ್ಟ್ ವಾಸನೆ. ಅದಕ್ಕೆ ಕೊಬ್ಬರಿ ಆ್ಯಡ್ ಮಾಡಬೇಡಿ. 2 ದಿವಸ ಆದರೆ ಪರವಾಗಿಲ್ಲ, ಒಂದು ವಾರದ ಮುಂಚೆ ಹಾಕೋಕ್ಕೆ ಹೋಗಬೇಡಿ. ಅದಾದಮೇಲೆ ಇವಾಗ ನಾನು ಬೆಲ್ಲದ್ದು ಪಾಕ ತಕ್ಕೊತಾ ಇದ್ದೀನಿ. ಪಾಕ ಏನು ತೆಗ್ದು ಹೋಗಲಿಲ್ಲ. ಇದು ನಾನು ಗಟ್ಟಿ ಪಾಕ ಮಾಡೋಲ್ಲ. ಮೆತ್ತಗೆ ಹಿಂಗೆ ನೀವು ಸುಮ್ಮನೆ ಕೈಯಲ್ಲಿ ಹಿಂಗೆ ಓಪನ್ ಮಾಡಿದ್ರೆ ಸಾಕು, ಅದು ಓಪನ್ ಆಗೋ ಥರ ನಾನು ತೊಮಟನ ರೆಡಿ ಮಾಡಿ ತೋರಿಸ್ತೀನಿ ಇಲ್ಲಿ. ನಮ್ಮ ಕಡೆ ಎಲ್ಲ ಇದೇ ಥರ ತೊಮಟ ನಾವು ಮಾಡೋದು. ಕೆಲವರು ಗಟ್ಟಿಯಾಗಿ ಮಾಡ್ತಾರೆ. ಒಂದೊಂದು ಕಡೆ ಗಟ್ಟಿ ಪಾಕ ತೆಗಿಯೋದ್ರಿಂದ ಅದು ಕಲ್ಲು ತಗೊಂಡು ಚಚ್ಚಬೇಕಾಗುತ್ತೆ. ಆ ಥರ ಕೂಡ ಮಾಡ್ತಾರೆ ಗಟ್ಟಿಯಾಗಿ. ಇದು ನಾನು ಮಾಡ್ತಾ ಇರೋದು ಪಾಕ ಬರೋಕ್ಕಿಂತ ಮುಂಚೆನೇ ನಾನು ಬೆಲ್ಲದ ಪಾಕನ ಎತ್ಕೊಂಡು ಪಾಕ ಮಾಡ್ತಾ ಇರೋದು. ಇದು ಈ ಥರನೂ ಕೂಡ ತೊಮಟ ಚೆನ್ನಾಗಿ ಟೇಸ್ಟಿಯಾಗೇ ಬರುತ್ತೆ. ಈಗ ನಾನು ಇದಕ್ಕೆ ಕೊಬ್ಬರಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊಬ್ಬರಿ ಮಿಕ್ಸ್ ಮಾಡಿಕೊಂಡು ಬೆಲ್ಲದ ಪಾಕ ಹಾಕ್ಕೊಂಡು ಉಂಡೆ ಕಟ್ಕೊಳ್ಳೋದಷ್ಟೇ. ಬೆಲ್ಲ ಕರಗಿದ ಮೇಲೆ ನಾವು ಇನ್ನೇನು ಒಂದೆಳೆ ಪಾಕ ಬರ್ತಿದೆ ಅನ್ಬೇಕಾದ್ರೆ ಪಾಕನ ತಗೊಬೇಕು. ನಾವು ಪಾಕ ತೆಗಿಯೋಕೆ ಹೋಗ್ಬಾರ್ದು. ಇದಕ್ಕೆ ಈ ಥರ ಮಾಡೋವಂಥ ತೊಮಟಕ್ಕೆ ಪಾಕ ಬರೋಕ್ಕಿಂತ ಮುಂಚೆನೇ ಹಾಕ್ಕೊಂಡು ಉಂಡೆ ಕಟ್ಕೊಬೇಕು. ಇವಾಗ ನಾನು ಸ್ಟ್ರೈನರಲ್ಲಿ ಬೆಲ್ಲದ ಪಾಕನ ಸೋಸ್ಕೊತಾ ಇದ್ದೀನಿ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆನ ಕಟ್ಕೊತಾ ಇದ್ದೀನಿ. ನಾವು ಸ್ವಲ್ಪ ಬಿಸಿಯಾಗಿದ್ದಾಗಲೇ ಉಂಡೆ ಕಟ್ಟಬೇಕು. ಇಲ್ಲಾಂದರೆ ತೊಮಟದ ಉಂಡೆ ಒಡಗೊಡ್ಗೆ ಥರ ಕಾಣಿಸುತ್ತೆ. ಆವಾಗ ಚೆನ್ನಾಗಿರಲ್ಲ. ನೈಸಿಗೆ ಬರಬೇಕು ಅಂದರೆ ನಾವು ಸ್ವಲ್ಪ ಬಿಸಿ ಇದ್ದಾಗಲೇ ಈ ಥರ ಸ್ಪ್ಯಾಚುಲಲ್ಲಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಕಟ್ಕೊಂಡ್ರೆ ನಾವು ಸರಿ ಹೋಗುತ್ತೆ. ಉಂಡೆ ಎಲ್ಲ ನೈಸಿಗೆ ಬರುತ್ತೆ. ಇದೇ ಥರ ನಾವು ಎಲ್ಲ ಉಂಡೆನೂ ಕಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಇಷ್ಟೇ ಈಸಿಯಾಗಿ ನಾವು ತೊಮಟನ ನಾವು ಮನೆಯಲ್ಲೇ ಮಾಡ್ಕೊಬಹುದು. ಹಬ್ಬಕ್ಕೆ ದೇವರಿಗೆ ನೈವೇದ್ಯ ಕೂಡ ಮಾಡ್ಬೋದು. ನಮಗೆ ಬೇಕಾದಾಗ ನಾವು ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.